ರೈತರಿಗೆ ರಸಗೊಬ್ಬರ ಬೀಜ ವಿತರಣೆಯಲ್ಲಿ ಅನ್ಯಾಯ ಆರೋಪ. ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಯವರಿಗೆ ಕರವೇ ಸ್ವಾಭಿಮಾನಿ ಬಣ ಮನವಿ. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ರಸಗೊಬ್ಬರ, ರೈತರಿಗೆ ರಸಗೊಬ್ಬರ, ರೈತರಿಗೆ ಬೀಜಗಳು, ರೈತರಿಗೆ ಬೀಜಗಳು ಬೇಕೇ ಬೇಕು. ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಹಾಗೂ ಬೀಜ ವಿತರಣೆ ಮಾಡದೇ ಇರುವುದರ ಜೊತೆಗೆ ನಿರಂತರ ಬೆಲೆ ಏರಿಕೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಸಂಘಟನೆಯ ಮುಖಂಡರು ಕೃಷಿ ಚಟುವಟಿಕೆಗಳ ಪ್ರಮುಖ ಸಮಯದಲ್ಲಿ ರೈತರಿಗೆ ಅಗತ್ಯ ಪ್ರಮಾಣದ ರಸಗೊಬ್ಬರ ಮತ್ತು ಗುಣಮಟ್ಟದ ಬೀಜಗಳು ಲಭ್ಯವಾಗುತ್ತಿಲ್ಲ. ಇದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು, ಸರ್ಕಾರ ತಕ್ಷಣ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು ಎಂದು ಆಗ್ರಹಿಸಿದರು. ರೈತರಿಗೆ ಅನ್ಯಾಯ ಆಗುತ್ತೆ ಸರ್. ರಸಗೊಬ್ಬರ ಮತ್ತು ಬೀಜಗಳನ್ನು ಪ್ರತಿಯೊಂದು ಊರಿನಲ್ಲಿ ಹಳ್ಳಿಯಲ್ಲಿ ಏನು ಮಾಡಕತ್ತ ಸ್ಟಾಕ್ ಮಾಡ್ಕೊಳಕತ್ತಾರ. ರೈತರಿಗೆ ಕೊಡ್ಲಾಕತ್ತಿಲ್ಲ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಬಂದು ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಏನಪ್ಪ ಅಂದ್ರೆ ಎಲ್ಲರಿಗೆ ಈ ಜೂನ್ 7ರಿಂದ ಮಳೆ ಚಾಲು ಆಗುತ್ತೆ. ಮಳೆ ಚಾಲು ಆಗೋಕ್ಕಿಂತ ಮುಂಚಿತವಾಗಿ ರಸಗೊಬ್ಬರ ಬೀಜವನ್ನು ಸರಿಯಾಗಿ ವಿತರಣೆ ಮಾಡಿದ್ರೆ ರೈತರು ಖುಷಿಯಿಂದ ಇರ್ತಾರೆ. ರೈತರು ಖುಷಿಯಿಂದಿದ್ರೆ ರೈತರೇ ನಾಡಿನ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಯಾರೂ ಏನೂ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ರೈತರಿಗೆ ನಾವು ರಸಗೊಬ್ಬರ ಬೀಜ ಕೊಟ್ಟೇವಂದ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ. ಮಳೆ ಬೆಳೆ ಬರ್ತಾವೆ. ನಮ್ಮೆಲ್ಲರಿಗೂ ಒಂದು ಅನ್ನ ಬರುವಂಥ ಒಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ರೈತರಿಗೋಸ್ಕರ ನಾವು ಬಂದು ಇಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಕಳಿಸ್ತಾ ಇದ್ದೀವಿ. ನಾನು ಲಿಂಗರಾಜ್ ಬಿದರ್ಕೊಂಡಿ, ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ. ಮಂತ್ರಿ ಏನು ಮಾಡ್ತೀರಪ್ಪ ನೀವು? ಇಲ್ಲಿವರೆಗೆ ಮಂತ್ರಿ ಆಗಿಲ್ಲ ಒಂದಲ್ಲ 2 ಬಾರಿ 8 ವರ್ಷ. ಅಲ್ಲದೆ ಕೃಷಿ ಸಂಬಂಧಿತ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ರೈತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಬಿದರಕುಂದಿ, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಅನಿಲ್ ಈಕಡೆ, ಜಿಲ್ಲಾ ಅಬಕಾರಿ ಘಟಕದ ಅಧ್ಯಕ್ಷ ಭಾವಾಸಾಬ್ ಪತ್ರಿಕಾ, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಸಂತೋಷ್ ಚೌಹಾಣ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶಿವರಾಜ್ ಕುಮಾರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷಿ ಜಯಶ್ರೀ ಸಾವ್ಕಾರ್, ಶೋಭಾ ಬಿರಾದರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೈತರ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ವರದಿ ಲಿಂಗರಾಜ್ ಬಿದರಕುಂದಿ.